ಧರ್ಮಸ್ಥಳ ಹೆಣವೂತ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಈಗ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆಗೂ ಕೂಡ ಈಗ ಸತ್ಯಾಂಶ ಬಯಲಾಗಿರುವಂಥದ್ದು. ಧರ್ಮಸ್ಥಳ ಒಂದು ಬುರುಡೆ ಪ್ರಕರಣ ಏನಿತ್ತು, ಇಷ್ಟು ದಿನ ಸಾಕಷ್ಟು ವಿವಾದಗಳನ್ನು ಹುಟ್ಟುಹಾಕಿತ್ತು. ಮತ್ತೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ಒಂದು ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ರೀತಿಯಾಗಿ ಸಂಚಲನ ಮೂಡಿಸಿದಂಥ ಈ ಒಂದು ಕೇಸ್ ಏನಿದೆ, ಈಗ ಕೊನೆಗೂ ಕೂಡ ಸತ್ಯಾಂಶ ಏನು, ಯಾರು ಈ ಒಂದು ವಿಚಾರದಲ್ಲಿ ಷಡ್ಯಂತ್ರವನ್ನು ರೂಪಿಸಿದ್ದೆನ್ನುವಂತಹ ಒಂದು ವಿಚಾರ ಈಗ ಬಟಾ ಬಯಲಾಗಿ ಹೋಗಿದೆ. ಧರ್ಮಸ್ಥಳ ಹೆಣವೂತ ಪ್ರಕರಣಕ್ಕೆ ಈಗ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಹೆಣವೂತ ಪ್ರಕರಣ ಏನಿದೆ ಅದು ಈಗ ನಿಜಾಂಶ ಏನು ಅನ್ನೋದು ಬಯಲಾಗಿದೆ. ದೇಶಾದ್ಯಂತ ಈ ಒಂದು ಪ್ರಕರಣ ಸಂಚಲನವನ್ನು ಮೂಡಿಸಿತ್ತು. ಈ ಒಂದು ಬುರುಡೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ನ್ಯಾಯಾಲಯಕ್ಕೆ SIT ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದೆ. ಧರ್ಮಸ್ಥಳದ ವಿರುದ್ಧ 6 ಜನರ ಬುರುಡೆ ಗ್ಯಾಂಗ್ನಿಂದ ಷಡ್ಯಂತ್ರ ಎನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಅದರಲ್ಲಿ A1 ಆರೋಪಿ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮ್ಮರೋಟಿ, ಎಲ್ಲ 6 ಜನ ಕೂಡ ಹೆಸರಿದೆ ಇದರಲ್ಲಿ. A3 ಗಿರೀಶ್ ಮಟ್ಟಣ್ಣನವರ್, A4 ವಿಠ್ಠಲ ಗೌಡ, A5 ಜಯಂತ್, A6 ಸುಜಾತಾ ಭಟ್. ಈ 6 ಜನರ ಹೆಸರು ಕೂಡ ವರದಿಯಲ್ಲಿ ಇರುವಂಥದ್ದು. ಇವರಿಂದಲೇ ಷಡ್ಯಂತ್ರ ಆಗಿದೆ ಎನ್ನುವಂತಹ ವಿಚಾರ ಈಗ ಪ್ರಾಥಮಿಕ ವರದಿಯಲ್ಲಿ ಸಲ್ಲಿಕೆ ಆಗಿರುವಂತಹ ಒಂದು ವಿಚಾರದಲ್ಲಿ ಉಲ್ಲೇಖ ಆಗಿದೆ. SIT ತನಿಖೆ ಮಾಡಿತ್ತು ಈ ಒಂದು ವಿಚಾರವಾಗಿ. ತನಿಖೆಯಲ್ಲಿ ಎಲ್ಲ ವಿಚಾರ ಕೂಡ ಗೊತ್ತಾಗಿದೆ. ಈಗ ಧರ್ಮಸ್ಥಳದ ವಿರುದ್ಧ 6 ಜನ ಬುರುಡೆ ಗ್ಯಾಂಗ್ ಸದಸ್ಯರೇನಿದ್ದಾರೆ ಅವರಿಂದಲೇ ಷಡ್ಯಂತ್ರ ಆಗಿದೆ ಎನ್ನುವಂತಹ ವಿಚಾರ ಈಗ ಬಟಾಬಯಲಾಗಿ ಹೋಗಿದೆ. ಅದರಲ್ಲಿ ಈ ಆರೋಪಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. A1, A2, A3, A4, A6 ಈ ಎಲ್ಲ ಆರೋಪಿಗಳ ಹೆಸರು ಉಲ್ಲೇಖ. A1 ಆರೋಪಿ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮ್ಮರೋಡಿ, A3 ಗಿರೀಶ್ ಮಟ್ಟಣ್ಣನವರು, A4 ವಿಠ್ಠಲ ಗೌಡ, A5 T ಜಯಂತ್, A6 ಸುಜಾತಾ ಭಟ್. ಇವರೆಲ್ಲರಿಂದಲೇ ಒಳಸಂಚು ಆಗಿದೆ ಎನ್ನುವಂತಹ ವಿಚಾರ SIT ತನಿಖೆಯಲ್ಲಿ ಎಲ್ಲ ಒಳಸಂಚು ಕೂಡ ಬಯಲಾಗಿದೆ. ತಾವೇ ಹಠ ಮಾಡಿ ರಚಿಸಿಕೊಂಡಿದ್ದಂತಹ ಈ ಒಂದು SIT ತನಿಖೆ ಒಳಗೆ ಇವರೇ ಸಿಲುಕಿ ಹಾಕ್ಕೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗೇ ಈಗ ಸಿಲುಕಿ ಹಾಕ್ಕೊಂಡ್ಬಿಟ್ಟಿದೆ. ಇವರೇ ಸಿಕ್ಕಾಕೊಂಡಿದ್ದಾರೆ. ಅವರೇ ತೋಡಿದಂಥ ಒಂದು ಗುಂಡಿಯಲ್ಲಿ ಅವರೇ ಬಿದ್ದಂತಾಗಿದೆ. ಈಗ SIT ತನಿಖೆಯಲ್ಲಿ ಇವರ ಎಲ್ಲ ಒಳಸಂಚುಗಳು ಕೂಡ ಬಯಲಾಗಿಬಿಟ್ಟಿದೆ. SIT ಒಂದು ತನಿಖೆಯನ್ನು ಮಾಡಲೇಬೇಕು. ಧರ್ಮಸ್ಥಳ ಒಂದು ಜಾಗದಲ್ಲಿ ಅಥವಾ ಭಾಗದಲ್ಲಿ ಸಾಕಷ್ಟು ಅಂದರೆ 100 ಎಣೆಗಳನ್ನು ಹೂತು ಹಾಕಲಾಗಿದೆ ಅಂತ ಹೇಳಿ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು. ಒಂದು ಧರ್ಮ ಕ್ಷೇತ್ರದ ಮೇಲೆ, ಪವಿತ್ರ ಕ್ಷೇತ್ರದ ಮೇಲೆ ಈ ರೀತಿಯಾದಂತಹ ಒಂದು ದೊಡ್ಡ ಆರೋಪ ಬಂದಾಗ ಇಡೀ ದೇಶದಲ್ಲಿನೇ ಇದರ ಬಗ್ಗೆ ಚರ್ಚೆ ಆಯಿತು. ಆ ನಂತರ ಒತ್ತಡ ಜಾಸ್ತಿ ಆದಮೇಲೆ ಸರ್ಕಾರ SIT ರಚನೆ ಮಾಡಿತು, ತನಿಖೆಯನ್ನು ಮಾಡ್ರಿ ಅಂತ ಹೇಳಿತು. ಈ ಒಂದು ಪ್ರಕರಣದಲ್ಲಿ ನಾನೇ ಮೂಲ ಸಾಕ್ಷಿ ಅಂತ ಹೇಳಿ ಚಿನ್ನಯ್ಯ ಹೇಳ್ಕೊಂಡು ಬಂದಿದ್ದ. ಆಗ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಹೌದಾ, ನಿಜಕ್ಕೂ ಕೂಡ ಇರಬಹುದಾ? ಧರ್ಮಸ್ಥಳದಂತಹ ಒಂದು ಪವಿತ್ರ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಆಗಿದೆಯಾ, ಅನ್ಯಾಯಗಳು ಆಗಿದೆಯಾ? ಆ ಭಾಗದ ಜನರಿಗೆ ಒಂದು ವಿಚಾರ ಗೊತ್ತಿಲ್ವಾ? ಹಾಗಾದರೆ ಇದರಲ್ಲಿ ತನಿಖೆ ಆಗಬೇಕು ಅಂತ ಕೆಲವರು ಮಾತನಾಡಿದ್ರು, ಇನ್ನು ಕೆಲವರು ಇಲ್ಲ. ಅಂತಹ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗೋಕ್ಕೆ ಸಾಧ್ಯನೇ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನ್ನ ಎಲ್ಲ ಒಂದು ವರದಿಯನ್ನು ಸಲ್ಲಿಸಿದೆ ನ್ಯಾಯಾಲಯಕ್ಕೆ. ಪ್ರಾಥಮಿಕ ಹಂತದ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ ಯಾರು ನಿಜವಾಗಿಯೂ ಕೂಡ ಷಡ್ಯಂತ್ರವನ್ನು ರೂಪಿಸಿದ್ದು ಎನ್ನುವಂತಹ ವಿಚಾರ ಈಗ ಬಯಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ SITಯ ವರದಿಯಲ್ಲಿ ಏನಿದೆ, ಏನು ಉಲ್ಲೇಖ ಮಾಡಿದ್ದಾರೆ ಅವರು ಅಂತ ನೋಡೋದಾದ್ರೆ ನೋಡಿ, ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರು, T ಜಯಂತ್, ವಿಠ್ಠಲ ಗೌಡ, ಸುಜಾತಾ ಭಟ್ ಇವರೆಲ್ಲರೂ ಈ ಒಂದು ಸಂಚಿನಲ್ಲಿ ಶಾಮೀಲಾಗಿದ್ದಾರೆ. ವರದಿಯಲ್ಲಿರುವಂಥದ್ದು ಇದು. ಹಣ ಪಡೆದು ಬುರುಡೆಯನ್ನು ಕತೆ ಕಟ್ಟಿದಂಥ ಆರೋಪಿ ನಂಬರ್ 1 ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಏನಿದ್ದಾರೆ, ಆತ ಮುಸುಗುದಾರಿ ಚಿನ್ನಯ್ಯನಿಗೆ ಇವರೆಲ್ಲರೂ ಕೂಡ ಹಣವನ್ನು ಕೊಟ್ಟು ಒಳಸಂಚು ಮಾಡೋಕೆ ಪ್ರೇರೇಪಿಸಿದ್ರು. ಧರ್ಮಸ್ಥಳಕ್ಕೆ ಕಳಂಕವನ್ನು ಹಚ್ಚಲು ಪುಸಲಾಯಿಸಿತ್ತು ಬುರುಡೆ ಗ್ಯಾಂಗ್ ಈ ಒಂದು ವಿಚಾರದಲ್ಲಿ.
ಬುರುಡೆ ಗ್ಯಾಂಗ್ ಮಾತಿಗೆ ಹೋಗೊಟ್ಟಿದ್ದ ಚಿನ್ನಯ್ಯ ಒಪ್ಪಿಕೊಂಡಿದ್ದ ಸುಳ್ಳು ಹೇಳೋಕೆ. ಇದು ವರದಿಯಲ್ಲಿರುವಂತಹ ವಿಚಾರ. ಧರ್ಮಸ್ಥಳದಲ್ಲಿ ಅಪರಿಚಿತ ಒಂದು ಶವ ಹೂತಿದ್ದೇನೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯ ಆಗ ಕ್ಷೇತ್ರಕ್ಕೆ ಕಳಂಕವನ್ನು ಹಚ್ಚಬೇಕಂತಾನೆ ಇವರೆಲ್ಲರೂ ಕೂಡ ಸಂಚು ರೂಪಿಸಿದ್ರು, ಸುಳ್ಳನ್ನ ಸೃಷ್ಟಿ ಮಾಡಿದ್ರು ಎನ್ನುವಂತಹ ವಿಚಾರ ಎಲ್ಲವೂ ಕೂಡ ಈಗ ತನಿಖೆಯಲ್ಲಿ ಉಲ್ಲೇಖ ಆಗಿದೆ, ಬಯಲಾಗಿದೆ. SITಯ ತನಿಖೆಯಲ್ಲಿ SIT ಅವರು ಸಲ್ಲಿಸಿರುವಂತಹ ಒಂದು ಪ್ರಾಥಮಿಕ ವರದಿಯಲ್ಲಿ ಈ ರೀತಿಯಾಗಿ ಈ ಎಲ್ಲ 6 ಜನ ಏನು ಷಡ್ಯಂತ್ರವನ್ನು ಮಾಡಿದ್ರು ಆ ಒಂದು ವಿಚಾರ ಈಗ ಬಟ ಬಯಲಾಗಿ ಹೋಗಿದೆ. ಎಲ್ಲರ ಒಳಸಂಚು ಕೂಡ ಗೊತ್ತಾಗಿದೆ. ಇವರು ಉದ್ದೇಶಪೂರ್ವಕವಾಗಿಯೇ ಇವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕವನ್ನು ತರಬೇಕು, ಕೆಟ್ಟ ಹೆಸರನ್ನು ತರಬೇಕು, ಜನರಲ್ಲಿ ಬೇರೆ ರೀತಿಯಾದಂತಹ ಒಂದು ಭಾವನೆಯನ್ನು ಮೂಡಿಸಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ಯಾವ ರೀತಿಯಾಗಿ ಯಾರಿಂದ ಏನು ಸುಳ್ಳನ್ನು ಹೇಳಿಸಬೇಕು ಎಲ್ಲ ರೀತಿಯಾಗಿ ಪ್ಲಾನ್ ಮಾಡಿನೇ ಅದು ಒಳಸಂಚನ್ನು ಮಾಡಿದ್ರು ಎನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹು ದೊಡ್ಡದಾದಂತಹ ಒಂದು ಸುದ್ದಿ ಬರ್ತಾ ಇರುವಂಥದ್ದು ಇದು. ನಿಜಕ್ಕೂ ಕೂಡ ಇಷ್ಟು ದಿನ ಏನು ಇವರೇ ಒಂದು ತನಿಖೆ ಆಗಬೇಕು ಅಂತ ಈ 6 ಜನ ಪಟ್ಟು ಹಿಡ್ಕೊಂಡು ಕೂತಿದ್ದು. ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಥೆಗಳು. ಸುಜಾತ ಭಟ್ ಅವರ ಒಂದು ಕತೆ ನೋಡ್ಬಿಟ್ರೆ ಅದು ಬೇರೆ ರೀತಿಯಾಗಿಯೇ ಇದೆ. ಅವರ ಮಗಳಿದ್ಲು, ಅವರ ಮಗಳು ಕಾಣೆಯಾಗಿದ್ಲು, ಹಾಗೆ ಹೀಗೆ ಅಂತ ಆ ಒಂದು ಕಥೆಯನ್ನು ಸೃಷ್ಟಿ ಮಾಡಿದ್ರು. ಇನ್ನು ತಿಮ್ಮರೋಡಿಯವರು ಬೇರೆ ರೀತಿ ಮಾತನಾಡಿದ್ರು, ಭಟ್ಟಣ್ಣನವರು ಬೇರೆ ರೀತಿ, ಜಯಂತ್ ಅವರು, ವಿಠ್ಠಲಗೌಡ ಅವರು, ಇವರೆಲ್ಲರಿಗೂ ಕೂಡ ಲಿಂಕ್ ಇದೆ. ಇವರೆಲ್ಲರೂ ಕೂಡ ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಈ ಒಂದು ವಿಚಾರದಲ್ಲಿ ನಾವು ಈಗ ಮಾಡಿದ್ರೆ ಹೀಗಾಗುತ್ತೆ ಎಲ್ಲವನ್ನು ಕೂಡ ಮಾತಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಮಾಡೋಕೆ ಬಂದರು. ಆರಂಭದಲ್ಲಿ ಅವರು ಯಶಸ್ವಿಯಾದರು. ಯಾವಾಗ SIT ತಂಡ ರಚನೆ ಆಗುವವರೆಗೂ. ತನಿಖೆ ಆದ ನಂತರ ಏನಾಯಿತು, ತನಿಖೆಯಲ್ಲಿ ಏನು ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. SIT ಅಧಿಕಾರಿಗಳು ಕೂಡ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನು ಮೊದಲನೇದಾಗಿ ರಾಜ್ಯದ ಜನತೆಯ ಮುಂದೆ ಚಿನ್ನಯ್ಯ ಬರ್ತಾನೆ ಮಾಸ್ಕ್ ಹಾಕ್ಕೊಂಡು, ಆಗ ಎಲ್ಲರಿಗೂ ಕೂಡ ಕುತೂಹಲ, ನಿಜವಾಗ್ಲೂ ಕೂಡ ಇರ್ಬೋದಾ ಈ ವ್ಯಕ್ತಿ ಹೇಳಿದಂಥ ಎಲ್ಲ ವಿಚಾರಗಳು ನಿಜಾನ ಅಂತ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರು. ಆತ ಯಾರು ಅನ್ನೋದೇ ಮೊದಲು ಗೊತ್ತಾಗಲಿಲ್ಲ. ಆಮೇಲೆ ಏನಾಯ್ತು, ಆತ ತೋರಿಸಿದಂತಹ ಜಾಗದಲ್ಲಿ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. ಅದು 6ನೇ ಒಂದು ಸ್ಥಳದಲ್ಲಿ ಬಿಟ್ಟರೆ ಬೇರೆ ಎಲ್ಲದರಲ್ಲಿಯೂ ಕೂಡ ಯಾವುದೂ ಸಿಗಲಿಲ್ಲ. ಹೀಗಾಗಿ ಇದರ ತನಿಖೆಯನ್ನು ಸ್ವಲ್ಪ ದಿನಗಳ ಕಾಲ ಸ್ಥಗಿತಗೊಳಿಸಬೇಕಂತ ನಿಲ್ಲಿಸಿದ್ರು. ಆಮೇಲೆ ಮಾಸ್ಕ್ ಮ್ಯಾನ್ನ ಒಂದು ಮುಖ ರಿವೀಲ್ ಆಯಿತು. ಆಮೇಲೆ ಕೂಡ ಮತ್ತೆ ತನಿಖೆ ಶುರುವಾಯಿತು. ಆದರೆ ಅಲ್ಲಿ ಕೂಡ ಏನೂ ಸಿಗಲಿಲ್ಲ ಸರಿಯಾದ ರೀತಿಯಲ್ಲಿ. SITಯಲ್ಲಿ ಇವರು ಆರೋಪ ಮಾಡಿದ ರೀತಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. ಮತ್ತು ರಿಪೋರ್ಟ್ಗಳು ಬಂದಿದ್ವು ಕೂಡ ಏನು ಇವರು ಹೆಣ್ಣು ಮಕ್ಕಳ ಒಂದು ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಹೇಳಿದಾಗ ಅಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಪರಿಶೀಲನೆ ಮಾಡಿದಾಗ ಅದರ ರಿಪೋರ್ಟ್ ಬಂದಾಗ ಗೊತ್ತಾಗಿದ್ದು ಅದೆಲ್ಲವೂ ಕೂಡ ಗಂಡು ಮಕ್ಕಳ ಮೂಳೆಗಳು. ಆ ಭಾಗದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಸತ್ತಾಗ ಆ ಎಲ್ಲಿ ಸಿಗುತ್ತೆ, ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಹೂತಿರುತ್ತಾರೆ, ಆ ರೀತಿಯಾದಂತಹ ಒಂದು ಮೂಳೆಗಳು ಕೂಡ ಸಿಕ್ಕಿದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಆರೋಪಿಗಳನ್ನು ಕರೆಸಿ SIT ಅವರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಎಲ್ಲ ರೀತಿಯಾದಂತಹ ಒಂದು ದಾಖಲೆಗಳನ್ನು ತೆಗೆದುಕೊಳ್ತಾರೆ, ಎಲ್ಲರಿಂದ ಹೇಳಿಕೆಗಳನ್ನು ಪಡಿತಾರೆ, ಎಲ್ಲರ ಹೇಳಿಕೆಯ ಆಧಾರದ ಮೇಲೆ ತನಿಖೆಯನ್ನು ಮಾಡ್ತಾರೆ. ಸಾಕಷ್ಟು ವಿವಾದಗಳು ಸೃಷ್ಟಿಯಾಗುತ್ತೆ, ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗುತ್ತೆ, ಕೆಲವೊಂದು ಯೂಟ್ಯೂಬರ್ಗಳ ಆರೋಪವನ್ನು ಮಾಡ್ತಾರೆ, ದುಡ್ಡು ಕೊಟ್ಟು ಈ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತ ಕೆಲವರು ಇಲ್ಲ ಅಂತ ಹೇಳ್ತಾರೆ, ಕೆಲವರು ನಿಜಾಂಶ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಈ ಎಲ್ಲ ಆರೋಪಗಳ ಮಧ್ಯೆ ಗೊಂದಲಗಳ ಮಧ್ಯೆ ಏನಾಗ್ತಾ ಇದೆ ಅನ್ನುವಂಥದ್ದು ರಾಜ್ಯದ ಜನರಿಗೂ ಕೂಡ ಗೊತ್ತಾಗಿರಲಿಲ್ಲ. ಧರ್ಮಸ್ಥಳ ಕ್ಷೇತ್ರದ ಮೇಲೆ ಎಲ್ಲೋ ಒಂದು ಕೂಡ ನೆಗೆಟಿವ್ ಆದಂತಹ ಒಂದು ಪಾಯಿಂಟ್ಸ್ಗಳು ಬಂದುಬಿಡ್ತು ಜನರಲ್ಲಿ. ಕೆಲವು ಜನರು ಎಲ್ಲರಲ್ಲಂತೂ ಮೂಡಲಿಲ್ಲ. ಸಾಕಷ್ಟು ನಂಬಿಕೆ ಇದ್ದಂತಹ ಜನರು ಇಲ್ಲ ಇಲ್ಲಿ ಆ ರೀತಿಯಾಗಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಕೆಲವರು ಇರಬಹುದಾ ಅನ್ನುವಂಥ ರೀತಿಯಲ್ಲಿ ಅನುಮಾನದಲ್ಲಿನೇ ನೋಡ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಯಾರು ಷಡ್ಯಂತ್ರ ಮಾಡಿದ್ರು, ಯಾಕೆ ಮಾಡಿದ್ರು, ಹೆಂಗೆ ಮಾಡಿದ್ರು ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಈ ತನಿಖೆಯಲ್ಲಿ ಬಟಾ ಬಯಲಾಗಿರುವಂಥದ್ದು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರ ಒಂದು ಷಡ್ಯಂತ್ರ ಬಯಲಾಗಿದೆ ಇವರ ವಿರುದ್ಧ. ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ SIT ಅವರು, ಇವರಿಂದ ಇನ್ನೇನು ವಿಚಾರಗಳನ್ನು ಬಾಯಿ ಬಿಡಿಸ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.